Education is a means of learning. It is not a means of earning. Education is everywhere. We just have to pick it up. Education is not only in the four walls. It's beyond. Just like in nature, everything, ಒಂದು ಕಸ, ಒಂದು ಕಡ್ಡಿ, ಒಂದು ಹುಲ್ಲು, ಅದರದೇ ಆಗಿರೋ ಒಂದು ಯೂಸ್ ಇದೆ, ಅದರದೇ ಆಗಿರೋ ಒಂದು ಅಪ್ಲಿಕೇಶನ್ ಇದೆ. ಅದೇ ರೀತಿ ಎಲ್ಲ ಥರ ಜನಕ್ಕೂ ಸೊಸೈಟಿನಲ್ಲಿ ಅಗತ್ಯ ಇದೆ ಮತ್ತು ಅವ್ರದ್ದೇ ಆಗಿರೋ ಒಂದು ರೋಲ್ ಇದೆ. ನಾವು ಕರಕಲಲ್ಲಿ ಕೂತ್ಕೊಂಡಾಗ ಪ್ಯಾಡಲ್ ಮಾಡ್ತೀವಿ. ಪ್ಯಾಡಲ್ ಮಾಡಿದಾಗ ಪ್ಯಾಡಲ್ ಮಾಡಿ ಹಿಂದೆ ತಗೊಂಡಾಗ ಬೋಟ್ ಮುಂದಕ್ಕೆ ಹೋಗುತ್ತೆ. ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್. ಆ್ಯಂಡ್ ಎಜುಕೇಷನ್ ಇಸ್ ಅ ನಾನ್ ಸ್ಟಾಪ್ ಪ್ರಾಸೆಸ್. ಇಟ್ ಸ್ಟಾರ್ಟ್ಸ್ ಟುಡೇ, it ends when I die. Correct. Okay, it is a continuous process. Don't hesitate to spend your children's inheritance. Why are we saving for the next generation? Let's save the planet for the next generation. Why do we want to save money for the next? Rural areas ali, it's not a moneyed economy. They live more simply, and they may not have so much money, but they don't need so much money also. ಕೆಸರು ಅಂದರೆ ಗಲೀಜ್ ಅಂತಾರೆ ಸಿಟಿ ಜನ, ಬಟ್ ಕೆಸರು ಇಲ್ಲದೆ ಭತ್ತ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ನೇಚರ್ ಇಲ್ಲದೆ ನಾವು ಸರ್ವೈವ್ ಆಗಲ್ಲ. ಯಾಕಂದರೆ ನೇಚರ್ ನಮಗೆ ಬೇಕೇ ಬೇಕು. ನೇಚರ್ ಇಲ್ಲದೆ ನದಿ ಬೇಕು, ನೀರು ಬೇಕು. ಪಶ್ಚಿಮ ಘಟ್ಟದಲ್ಲಿ ಉಟ್ಕೊಂಬರೋ ನದಿಗಳೆಲ್ಲ ಅಲ್ಲೇ ಇರೋದು. ನಮಗೆ ಕುಡಿಯೋ ನೀರು ಅಲ್ಲಿಂದನೇ ಸಿಗೋದು. ಶರಾವತಿ ಆಗಿರಲಿ, ಕಾವೇರಿ ಆಗಿರಲಿ, ಯಾವುದೇ ಕೃಷ್ಣ ಆಗಿರಲಿ, ಎಲ್ಲೋ ಅಲ್ಲೇ ಪಶ್ಚಿಮ ಘಟ್ಟದಲ್ಲೇ ಉಟ್ಕೊಂಡ್ಬರ್ತಾರೆ. ಒಂದು ಸಮಸ್ಯೆ ಇದೆ ಪಶ್ಚಿಮ ಘಟ್ಟದಲ್ಲಿ, ಒಂದು ಜನ್ರೇಷನ್ ಮಿಸ್ಸಿಂಗ್. Novita ma'am, welcome to our second Dew Drops podcast. ಥ್ಯಾಂಕ್ ಯು. ಈಗ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಇದು ಎಲ್ಲಿಂದ ಶುರು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಸೊ ಹೊನ್ನೆಮರಡು ಯಾವಾಗ ಶುರುವಾಯಿತು ಅವಾಗಿಂದ ಶುರು ಮಾಡೋದು ಅಂತ ಒಂದು ಥಾಟ್ ಇತ್ತು. ಇನ್ನೊಂದು ಥಾಟು ಬೇಡ ನಾನು ಯಾವಾಗ ಹೊನ್ನೆಮರಡುಗೆ ಹೋದೆ ಅವಾಗಿಂದ ಶುರು ಮಾಡೋಣ ಅಂತ ಇನ್ನೊಂದು ಥಾಟ್ ಬಂತು. ಇನ್ನೊಂದು ಥಾಟು ನಮ್ಮ ಮಕ್ಕಳೆಲ್ಲ ಯಾವಾಗ ಹೊನ್ನೆಮರಡುವಿಂದ ಬಂದರು ಅವಾಗಿಂದ ಶುರು ಮಾಡೋಣ ಅಂತ. ಐ ಥಿಂಕ್ ದಟ್ ಈಸ್ ಮೋಸ್ಟ್ ರಿಲೆವೆಂಟ್. ಹೇಗನ್ನಿಸ್ತು ನಾವೆಲ್ಲ ಹೊನ್ನೆಮರಡು ಬಂದಿದ್ದು, ಎಲ್ಲ ಡ್ಯೂ ಡ್ರಾಪ್ಸ್ ಮಕ್ಕಳು, ನಾವು ಅಡಲ್ಟ್ಸ್ ಎಲ್ಲ? ಡ್ಯೂ ಡ್ರಾಪ್ಸ್ ಮಕ್ಕಳು ಬಂದಿದ್ದು ಸೆಪ್ಟೆಂಬರ್ 25 ಅನ್ಸತ್ತಲ್ಲ. ಸೆಪ್ಟೆಂಬರ್ 25 ಹೊರಟು ಬಂದರು. 26 ನಮ್ಮಲ್ಲಿ ಇದ್ದರು. ಆಲ್ಮೋಸ್ಟ್ 29ವರೆಗೂ 4 ದಿವಸ ನಮ್ಮ ಜೊತೆಗೆ ಇದ್ದರು. 8th, 9th ಆ್ಯಂಡ್ 10th ಮಕ್ಕಳು ಬಂದಿದ್ದರು. ತುಂಬ ಖುಷಿಯಾಗಿರೋ ಸಂದರ್ಭ ಏನು ಅಂದರೆ, ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ನಡ್ಕೊಂಡ್ಬಂದಿದ್ದು ಎಲ್ಲ ಸ್ವಂತವಾಗಿ ಮಾಡಿರೋದು ಇದೆಯಲ್ಲ, ಅದು ತುಂಬಾ ಖುಷಿ ಪಟ್ಟು. ಯಾಕಂದರೆ ಸಾಮಾನ್ಯ ಅದಕ್ಕೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ನಡಿಬೇಕಾ, ರೋಡ್ ಮೇಲೆ ನಡಿಬೇಕಾ, ವೆಹಿಕಲ್ ಇಲ್ವಾ ಅನ್ನೋ ಥರ. ಬಟ್ ಏನಂದರೆ ಅವರು ನಿಮ್ಮನ್ನು ನಂಬೋದ್ರು, ನೀವು ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡ್ಬಂದ್ರಿ, ನಡ್ಕೊಂಡ್ಬಂದರು. ಐ ಥಿಂಕ್ ದಟ್ಸ್ ದ ಬೆಸ್ಟ್ ವೇ ಟು ರೀಚ್ ದ ಡೆಸ್ಟಿನೇಷನ್. ಯಾಕಂದರೆ ಯು ನೋ ದ ಎಫರ್ಟ್ ದಟ್ ಇಸ್ ಟೇಕನ್ ಟು ರೀಚ್ ದೇರ್ ಅನ್ನೋ ಥರ. ಒನ್ಸ್ ಅಲ್ಲಿಗೆ ಬಂದಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿತ್ತು. ನೀವೇ ನೋಡಿದ್ದೀರಲ್ಲ, ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ರೆಸಿಸ್ಟೆನ್ಸ್ ಇತ್ತು, ನೀರಲ್ಲಿ ಇಳಿಯೋಕೆ. ಇವತ್ತು ಒಂದು ಹುಡುಗಿ ಹೇಳ್ತು, ಅಯ್ಯೋ ನಂಗೆ ಭಯ ಆಗಿತ್ತು ಅಂತ. ಬಟ್ ಕೊನೆ ದಿವಸ ಅಷ್ಟೊತ್ತಿಗೆ ಮೇನ್ಲ್ಯಾಂಡಿಂದ ಐಲ್ಯಾಂಡ್ವರೆಗೂ ಹಿಂದೆ ಮುಂದೆ ಸಾಕಷ್ಟು ಸತಿ ಈಜ್ಬಿಟ್ರು. ದಟ್ ವಾಸ್ ರಿಯಲಿ ವಂಡರ್ಫುಲ್. ಅಂದರೆ ನಮಗೆ ಏನಾಗುತ್ತೆ ಅಂದರೆ, ಈ ಥರ ಆ್ಯಕ್ಟಿವಿಟಿನಲ್ಲಿ ವೆನ್ ವಿ ಸಿ ದೆಮ್ ಗ್ರೋ ವೆರಿ ಕ್ವಿಕ್ಲಿ, ಗ್ರೋತ್ ಇಸ್ ಟ್ಯಾಂಜಿಬಲ್ ಅನ್ಸ್ಬಿಡುತ್ತೆ. ಆ ಟ್ಯಾಂಜಿಬಿಲಿಟಿ ತುಂಬ ಮುಖ್ಯ ನಮಗೆ ಮತ್ತೆ ಪಾರ್ಟಿಸಿಪೆಂಟ್ಗೆ. ಆ ಟ್ಯಾಂಜಿಬಿಲಿಟಿ ಸಿಕ್ಬಿಟ್ರೆ ಅವ್ರು ಅದನ್ನು ದಿನನಿತ್ಯ ಜೀವನದಲ್ಲಿ ಎಲ್ಲಿ ಬೇಕಾದರೂ ಅದನ್ನು ಅಳವಡಿಸ್ಕೊಳ್ಬೋದು. ದೇ ಕ್ಯಾನ್ ಅಪ್ಲೈ ಇಟ್ ಇನ್ ಟು ದರ್ ಎವ್ರಿ ಡೇ ಲೈಫ್. ಓಕೆ, ಐ ಹ್ಯಾವ್ ಡನ್ ದಿಸ್, ವೈ ಕಾಂಟ್ ಐ ಡೂ ದ್ಯಾಟ್ ಅನ್ನೋ ಥರ. ಓಕೆ, ಸೊ ದಟ್ ಇಸ್ ವಾಟ್ ಇಸ್ ವೆರಿ ಎಕ್ಸೈಟಿಂಗ್ ಅಬೌಟ್ ಅವರ್ ಪ್ರೋಗ್ರಾಮ್ಸ್. ಇವಾಗ ನಿಮ್ಮ ಸಂಸ್ಥೆಗೆ ಎಲ್ಲ ಕಡೆಯಿಂದನೂ ಮಕ್ಕಳು ಬರ್ತಾರೆ. ತುಂಬ ವೇರಿಯಸ್ ಬ್ಯಾಕ್ಗ್ರೌಂಡ್ಸಿಂದ ಮಕ್ಕಳು ಬರ್ತಾರೆ. ಗೌರ್ಮೆಂಟ್ ಸ್ಕೂಲಿಂದ ಹಿಡಿದು, ಪ್ರೈವೇಟ್ ಸ್ಕೂಲಿಂದ ಹಿಡಿದು, ಇಂಟರ್ನ್ಯಾಷನಲ್ ಸ್ಕೂಲಿಂದ ಹಿಡಿದು ಎಲ್ಲ ಕಡೆಯಿಂದ ಬರ್ತಾರೆ. ನಮ್ಮ ಮಕ್ಕಳಲ್ಲಿ 1-2 ವಿಷಯ ನಿಮಗೆ ಇಂಪ್ಯಾಕ್ಟ್ಫುಲ್ ಅನಿಸಿದ್ದು ಅಥವಾ ನೀವು ಶೇರ್ ಮಾಡ್ಕೋಬೇಕು ಅಂದರೆ ಏನಿರ್ಬೋದು? ಅದು ಕೆಲವು ಮೊಮೆಂಟ್ಸ್ ಕ್ಯಾಂಪಲ್ಲಿ ತುಂಬ ಸ್ಪೆಷಲ್ ಆಗಿತ್ತು. ಫಾರ್ ಎಕ್ಸಾಂಪಲ್, ಬೆಟ್ಟದ ಮೇಲೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಹಾಡು ಹೇಳ್ಕೊಂಡು, ಒಬ್ಬರು ಜಂಬೆ ಬಾರಿಸ್ಕೊಂಡು ಇದ್ರಲ್ಲ, ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅನಿಸುತ್ತೆ. ಅದೇ ಥರ ಬೇರೆ ಸ್ಪೆಷಲ್ ಮೂಮೆಂಟ್ಸ್ ಅಂದರೆ, ನಾವು ಐಲ್ಯಾಂಡಿಂದ ಮೇನ್ಲ್ಯಾಂಡ್ಗೆ ಈಜಿದ್ದು, ಮೇನ್ಲ್ಯಾಂಡಿಂದ ಐಲ್ಯಾಂಡಿಗೆ ಈಜಿ ವಾಪಸ್ ಬಂದಿದ್ದು. ಏನಾಯಿತು ಅದರಲ್ಲಿ ಅಂದರೆ, ಕೆಲವರು ರೆಡಿಯಾಗಿದ್ದರು, ಅವ್ರು 4 ಸತಿ ಈಜ್ಕೊಂಡ್ಬಂದರು. ಇನ್ನು ಕೆಲವರು ಫಸ್ಟ್ ಟೈಮ್ ಮಾಡ್ತಾ ಇರೋರು, ಅವ್ರು ಸ್ವಲ್ಪ ದೂರ ಹೋಗಿ ಬಂದ ಮೇಲೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬಂತಲ್ಲ, ಆ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಮತ್ತು ಟೀಚರ್ಸಲ್ಲಿ ಕೂಡ ನೋಡಿದ್ರೆ ತುಂಬಾ ಖುಷಿ ಸಿಗತ್ತೆ. ಯಾಕಂದರೆ ಅಷ್ಟು ದೂರ ಹೋಗಿ ಬಂದ್ವಲ್ಲ, ನಾನು ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಸೊ ವಾಟ್ ವಾಸ್ ಅಸ್ಯೂಮ್ಡ್ ಆಸ್ ನಾಟ್ ಪಾಸಿಬಲ್, ಆಯಿತಾ, ಅದನ್ನು ಮಾಡಿದ್ದಾರೆ. ಮತ್ತು ಗೌರಿ ಮೇಡಮ್ ಅವರ ಪಾಡ್ಕಾಸ್ಟಲ್ಲಿ ಹೇಳಿದ್ರಲ್ಲ, ಅಡುಗೆ ಮಾಡೋದ್ರಲ್ಲಿ
ನಾವು ಅನ್ಕೊಂಡೇ ಇರ್ಲಿಲ್ಲ ಅಷ್ಟು ಒಳ್ಳೆ ಸೂಪರ್ ಅಡಿಗೆ ಮಾಡಿ ನಮಗೆ ಬಡಿಸಿದ್ರು. ವೆಜಿಟೇಬಲ್ ಪುಲಾವ್ ಮಾಡಿ ಎಲ್ಲರೂ ಸೇರ್ಕೊಂಡು ತರಕಾರಿ ಹೆಚ್ಚಿ ಇದ್ ಮಾಡಿ ಅದ್ ಮಾಡಿ ಅಂದ್ರೆ ಒಂದು ಖುಷಿಯಲ್ಲಿ ಪಾತ್ರೆನೂ ತೊಳೆದು ವಾಪಸ್ ಕೊಟ್ವು. ಸೊ ದೀಸ್ ಆರ್ ಆಲ್ ಲರ್ನಿಂಗ್ ಮೊಮೆಂಟ್ಸ್ ಅನಿಸ್ತು. ಸೊ ವಾಟ್ ಐ ಫೆಲ್ಟ್ ಅಬೌಟ್ ಡ್ಯೂ ಡ್ರಾಪ್ಸ್ ಚಿಲ್ಡ್ರನ್ ಅಂದ್ರೆ ದೇ ಆರ್ ರೆಡಿ ಎಸ್. to take on the next challenge. We have to give it to them. So we have to orchestrate that next challenge ಅಂತ. ಎಸ್ ಎಸ್ ಎಸ್. ಈಗ ನಾನು ಒಂದು 3-4 ಸತಿ ಬಂದಿದ್ದೀನಿ ಹೊನ್ನೆಮರಡುಗೆ. ನಾನು ಫಸ್ಟ್ ಟೈಮ್ ನನಗೆ ಏನು ಮಾಡ್ತೀರಾ ಅಂತಲೂ ಗೊತ್ತಿದ್ದಿಲ್ಲ ಅಲ್ಲಿ ಆಸ್ ಎ ಗೆಸ್ಟ್ ಬಂದಿದ್ದು ನಾನು. ಸೊ ನಮ್ಮ ಜನಕ್ಕೆ ತಿಳಿಸ್ಕೊಡೋದಾದ್ರೆ ಏನು ಹೊನ್ನೆಮರಡು ಅಥವಾ ನಿಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು? ರೀಸೆಂಟ್ ಆಗಿ ಆಕಾಶವಾಣಿ ಭದ್ರಾವತಿ ಅವರು ಒಂದು ಇಂಟರ್ವ್ಯೂ ಮಾಡಿದ್ರು, ಅದನ್ನ ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಉದ್ದೇಶ ಗೊತ್ತಾಗ್ಬಿಡುತ್ತೆ. ಬಟ್ ಎನಿವೇ ಐ ಆಮ್ ಹ್ಯಾಪಿ ಟು ರಿಪೀಟ್ ಇಟ್ ಅಗೇನ್ ಅಂಡ್ ಅಗೇನ್. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಓಕೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇಸ್ ದಿ ಮೇನ್ ಫೋಕಸ್ ಆಫ್ ಅವರ್ ಆರ್ಗನೈಸೇಷನ್. ನಮ್ಮಲ್ಲಿ ಎಲ್ಲಾ ತರ ಜನನು ಬರ್ತಾರೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರೂ ಬರ್ತಾರೆ. ಎಲ್ಲಾರ್ಗೂ ಒಂದೇ ಭಾವನೆ ಇರುತ್ತೆ, ಅವ್ರ ಕೈಲಿ ಮಾಡಕ್ಕಾಗತ್ತಾ, ಇವ್ರ ಕೈಲಿ ಇದನ್ನ ಮಾಡಕ್ಕಾಗತ್ತಾ ಅಂತ. ನಮ್ಮಲ್ಲಿ ನೋಡ್ದಂಗೆನೆ ಸಾಕಷ್ಟು ಜನ ಬೇಕಾದಷ್ಟು ಮಾಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳಿಗೆ ನೇಚರ್ ಇಂಡಕ್ಷನ್ ಪ್ರೋಗ್ರಾಮ್, ನದಿ ಯಾವುದು, ಸಮುದ್ರ ಯಾವುದು, ರಿಸರ್ವಾಯರ್ ಯಾವುದು, ಬಾವಿ ಯಾವುದು, ಸೋರ್ಸಸ್ ಆಫ್ ವಾಟರ್, ವ್ಯಾಲಿ ಯಾವುದು, ಬೆಟ್ಟ ಯಾವುದು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಪುಸ್ತಕದಲ್ಲಿ ಮಾತ್ರ ಓದಿಸ್ತಾರೆ. ಅದನ್ನು ನೋಡಿ ಅನುಭವಿಸಿದ್ರೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಇವತ್ತು ಕೂಡ ಮೀಟಿಂಗ್ ಅಲ್ಲಿ ಸಾಕಷ್ಟು ಜನ ಮಕ್ಕಳು ಹೇಳಿದ್ರು ಬೆಟ್ಟ ಹತ್ತುವ ಕಷ್ಟ ಆಯ್ತು ಅಂತ. ಬೆಟ್ಟ ಹತ್ತುವ ಕಷ್ಟ ಆಗತ್ತೆ, ಅದನ್ನ ಗೊತ್ತಾಗ್ಬೇಕಲ್ಲ. ಓಕೆ, ಸೊ ಅದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ನಾನು ತುಂಬಾ ಹಳೆ ಕತೆ ಒಂದು ಹೇಳಕ್ ಇಷ್ಟಪಡ್ತೀನಿ. There were 2 girls of very prominent people, I won't mention their names, who had come on our program. ಅವ್ರು ಬಂದಾಗ when they were climbing the hill, they said, "We are going to die." I said, "Why?" So they said, "Our breath is getting stuck in our throat." So they had never been tired before in their lives. ಓಕೆ. So this was the first time they knew what it is to be tired. And I said, "Okay, what do you want me to do? I mean, there's nothing we can do. We are in a remote place. We are on top of a hill." They said, "Hire a helicopter." I said, "How?" Those were before mobile days. ಹೆಲಿಕಾಪ್ಟರ್ ಬರಲ್ಲ, ಏನೂ ಬರಲ್ಲ. ಆಮೇಲೆ ಅವ್ರು ಯಾವುದೋ ಒಂದು ಐಟಮ್ ಕೇಳಿದ್ರು, ನನ್ನ ಪುಣ್ಯಕ್ಕೆ ನನ್ನ ಹತ್ರ ಇತ್ತು, ಕೊಟ್ಟೆ. ಅದಾದ್ಮೇಲೆ ಅವರು ಬೆಟ್ಟ ಹತ್ತಿ ಅಲ್ಲಿ ಉಳಿದು ರಾತ್ರಿ ವಾಪಸ್ ಕೆಳಗಡೆ ಬಂದ್ರು ನಮ್ಮ ಜೊತೆಗೇನೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಲೈಫ್ ದೇ ನ್ಯೂ ವಾಟ್ ಇಟ್ ಇಸ್ ಟು ಬಿ ಟೈರ್ಡ್. ಸೊ ದೀಸ್ ಆರ್ ಎಕ್ಸ್ಪೀರಿಯನ್ಸಸ್ ದಟ್ ಆರ್ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. If you don't let them be tired at all, if you don't let them stretch, you don't let them do things, then how? It is okay to say I am tired. ಸುಸ್ತಾಗಿದೆ, ನನ್ನ ಗಂಟ್ಲಲ್ಲಿ ನನಗೆ ಉಸಿರು ಕಟ್ಕೊಳ್ತಾ ಇದೆ. ಓಕೆ, ಅದನ್ನ ಹೇಳಿ, ಗೊತ್ತಾಗ್ಬೇಕಲ್ವಾ? ಹೌದು. ಫುಟ್ಬಾಲ್ ಆಡೋರು ಗೊತ್ತಾಗ್ಬೋದು, ಆಡದೇ ಇರೋರಿಗೆ. ಸೊ ಈ ತರದ್ದು ಸಾಕಷ್ಟು ವಿಷಯಗಳು. ನಮ್ದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ತುಂಬಾ ತುಂಬಾ ಮುಖ್ಯ. ಏನಂದ್ರೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಇನ್ನೊಂದು ಬಿಯಾಂಡ್ ಲಿಮಿಟ್ಸ್. ಆಯ್ತಾ? ಬಿಯಾಂಡ್ ಲಿಮಿಟ್ಸ್ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ನಾವು ಇಷ್ಟೇ ಮಾಡೋಕ್ಕಾಗೋದು, ನಾವು ಇಷ್ಟೇ ನಡೆಯೋಕ್ಕಾಗೋದು. ಅದಕ್ಕಿಂತ ಮುಂದೆ ನಾವು ಮಾಡ್ತೀವಲ್ಲ, ದಟ್ ಇಸ್ ದ ನ್ಯೂ ಸ್ಟ್ರೆಚ್. ಒನ್ಸ್ ಅ ಮೈಂಡ್ ಇಸ್ ಸ್ಟ್ರೆಚ್ಡ್ ಬೈ ಅ ನ್ಯೂ ಎಕ್ಸ್ಪೀರಿಯನ್ಸ್, ಇಟ್ ವಿಲ್ ನೆವರ್ ರಿವರ್ಟ್ ಬ್ಯಾಕ್ ಟು ಇಟ್ಸ್ ಓಲ್ಡ್ ಡೈಮೆನ್ಷನ್ಸ್. ಓಕೆ, ಅದು ನ್ಯೂ ಲಿಮಿಟ್. ಆಯ್ತಾ? ಅದ್ರ ಜೊತೆಗೆ ನಾವು ನೇಚರ್ ಬಗ್ಗೆ ಸಾಕಷ್ಟು ಒಲವು ತರ್ತೀವಿ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಇಂಪ್ಯಾಕ್ಟ್ ಕ್ಯಾಂಪಿಂಗ್, ಅದು ಝೀರೋ ಇಂಪ್ಯಾಕ್ಟ್ ಕ್ಯಾಂಪಿಂಗ್, ವಿತೌಟ್ ಇಂಪ್ಯಾಕ್ಟಿಂಗ್ ಆಲ್ ದ ಕ್ರೀಚರ್ಸ್ ಆಫ್ ದ ಫಾರೆಸ್ಟ್. ನಾವು ಹೋದಾಗ ಹೇಗಿತ್ತು ಹಾಗೆ ಬಿಟ್ಟು ಬರ್ತೀವಿ. ನಾವು ಅದನ್ನ ಇದ್ ಮಾಡಿ ಗಲೀಜ್ ಮಾಡಿ ಕಸ ಹಾಕಿ ಏನು ಬರಲ್ಲ. ಮತ್ತೆ ಯಾವುದೇ ಒಂದು ಸಣ್ಣ ಹುಳು ಆಗಿರಲಿ, ವಿ ರೆಸ್ಪೆಕ್ಟ್ ಎವ್ರಿ ಬೀಯಿಂಗ್ ಆಸ್ ಅನ್ ಇಂಡಿವಿಜುವಲ್. ಆಯ್ತಾ? ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಕ್ರೀಚರ್. ಅದನ್ನು ನಾವು ಗಮನ ಕೊಡ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾಗಿರೋದು ಹೇಳ್ಬೇಕು ಅಂದ್ರೆ ಒಂಥರ ಸೇಫ್ ಅಟ್ಮಾಸ್ಫಿಯರ್. ಅಂದ್ರೆ ಈ ಬಿಯಾಂಡ್ ಲಿಮಿಟ್ಸ್ ಎಕ್ಸ್ಪೀರಿಯನ್ಸ್ಗೂ ಒಂದು ಸೇಫ್ಟಿ ಒಂದು ತುಂಬಾ ಮುಖ್ಯವಾಗಿರೋ ಒಂದು ಕಲ್ಚರ್ ನಮ್ದು. ಸೇಫ್ ಆಗಿರೋದು ಮಾಡಿದ್ರೆ ಅವರು ದೇ ಕ್ಯಾನ್ ಅಚೀವ್ ಮೋರ್ ಅಂತ. ವಿ ಡೋಂಟ್ ನಾವು ಮಕ್ಕಳಿಗೆ ಇಟ್ ಇಸ್ ನಾಟ್ ಕಾಂಪಿಟಿಟಿವ್. ಆಯ್ತಾ? ಇಟ್ ಇಸ್ ಕಾಂಪಿಟಿಷನ್ ವಿತ್ ಇನ್ ದೆಮ್ಸೆಲ್ಸ್. Today I have done this, tomorrow I will do little better than that. Okay. And that if they can take back into their day-to-day lives, I think they are well set and they're ready to take life on. Anta. So the competition is not between you and me. I have to be one up on you. I don't believe in that. Just like in nature, everything, ಒಂದು ಕಸ, ಒಂದು ಕಡ್ಡಿ, ಒಂದು ಹುಲ್ಲು, ಅದರದೇ ಆಗಿರೋ ಒಂದು ಯೂಸ್ ಇದೆ, ಅದರದೇ ಆಗಿರೋ ಒಂದು
ಅಪ್ಲಿಕೇಶನ್ ಇದೆ, ಅದೇ ರೀತಿ ಎಲ್ಲಾ ತರ ಜನಕ್ಕೂ ಸೊಸೈಟಿನಲ್ಲಿ ಅಗತ್ಯ ಇದೆ ಮತ್ತೆ ಅವರದೇ ಆಗಿರೋ ಒಂದು ರೋಲ್ ಇದೆ. ಅದನ್ನ ನಾವು ಫೈಂಡ್ ಮಾಡಬೇಕು. ದರ್ ಇಸ್ ನೋ ಪಾಯಿಂಟ್ ಇನ್ ಟ್ರೈಂಗ್ ಟು ಬಿ ಲೈಕ್ ಅನದರ್. Correct. ವಿ ಹ್ಯಾವ್ ಟು ಬಿ ಲೈಕ್ ಅವರ್ ಸೆಲ್ಸ್. Correct. ಅದನ್ನ ಹೇಗೆ ರಿಯಲೈಸ್ ಮಾಡಿಸೋದು ಅನ್ನೋದನ್ನ ಒಂದು ಮುಖ್ಯವಾಗಿರೋ ಒಂದು ಏಮ್. ಬಟ್ ನಮ್ಮಲ್ಲಿ ಬರೋದೇನಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಜನನ ಹೊನ್ನೆಬಡುಗೆ ಕರೆದಾಗ ಕಾಡಲ್ಲಿ 1-2 ದಿವಸ, 3 ದಿವಸ, 4 ದಿವಸ, 5 ದಿವಸ, 10 ದಿವಸ, 1 ತಿಂಗಳವರೆಗೂ ಇದ್ದಾಗ ಅವ್ರ ಜೊತೆಗೆ ಕಾಡ್ ಜೊತೆಗೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ರಿಲೇಶನ್ಶಿಪ್ ಬಿಲ್ಡ್ ಆಗಿದ ಮೇಲೆ ನಾವು ಕಾಡಿನ ಸಂರಕ್ಷಣೆ ಬಗ್ಗೆ ಮಾತಾಡ್ಬೋದು ಅವ್ರ ಹತ್ರ. ಅಲ್ಲಿವರೆಗೂ ನಾವು ಸಂರಕ್ಷಣೆ ಬಗ್ಗೆ ಮಾತಾಡಕ್ಕಾಗಲ್ಲ. ಇಫ್ ವಿ ಆರ್ ಸೇಯಿಂಗ್ ದಿಸ್ ಅ ಫೈರ್ ಇನ್ ಬ್ರೆಜಿಲ್, ಹೌ ಡು ವಿ ಕನೆಕ್ಟ್ ವಿತ್ ದಟ್? ಸೊ ವಾಟ್ ಅನ್ಸುತ್ತೆ? Correct. ಟಿಂಬಕ್ಟೂನಲ್ಲಿ ಏನೋ ಆಗ್ತಾ ಇದೆ, ವಾಟ್ ವಿಲ್ ಯು ಸೇ? It does not impact us. Correct. What will impact us is our forest. If we have sat under a tree and read a book, then if somebody is coming to cut the tree, hey, that tree is my friend, I don't want to let you cut it. Then the peacock chalwali will come in. I want this, my friend, my tree, my friend. Correct. ಆ ಫೀಲಿಂಗ್ನ ನಾವು ಕಾಡ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಇಡೀ ವೆಸ್ಟರ್ನ್ ಘಾಟ್ಸ್ಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಅವಾಗಲೇ ಕನ್ಸರ್ವೇಷನ್ ಬಗ್ಗೆ ನಾವು ಮಾತಾಡೋಕ್ಕೆ ಸಾಧ್ಯ. ಸೊ ನಾವು ಪ್ರಯತ್ನ ಮಾಡ್ತಾ ಇರೋದು ಬಿಳಿ ಹಾಳೆ, ವೈಟ್ ಪೇಪರ್ ಫಾರ್ ಯಂಗ್ ಚಿಲ್ಡ್ರನ್. ಇಫ್ ಯು ರೈಟ್ ಎನ್ವೈರನ್ಮೆಂಟ್ ಆ್ಯಂಡ್ ಕನ್ಸರ್ವೇಷನ್ ಆನ್ ನೆಟ್, ಇಟ್ ವಿಲ್ ಗೋ ಅ ಲಾಂಗ್ ವೇ. ದಟ್ ಇಸ್ ಅನ್ ಅಟೆಂಪ್ಟ್. ಬಟ್ ಹೌ ಡು ವಿ ಕಾಲ್ ದೆಮ್ ಇನ್ ಟು ದ ಫಾರೆಸ್ಟ್? ಥ್ರೂ ಅ ಲಾಟ್ ಆಫ್ ಆಕ್ಟಿವಿಟಿ. ದ ಆಕ್ಟಿವಿಟಿ ಮೈಟ್ ಸೌಂಡ್ ಎಕ್ಸೈಟಿಂಗ್. ಸ್ವಿಮ್ಮಿಂಗ್, ಕೊರಾಕ್ಲಿಂಗ್, ಕ್ಯಾಂಪಿಂಗ್, ಕ್ಯಾಂಪ್ ಫೈರ್, ಇದೆಲ್ಲ ಇರ್ಬೋದು. But they will go back with an experience of loving the forest also. Correct. Very true. ನೀವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳಿ ಅವರ ಭಾವನೆನ ವ್ಯಕ್ತಪಡಿಸ್ಬೇಕು ಫಸ್ಟ್ ಅಂತ ಅದೊಂದು ಉದಾಹರಣೆ ಕೊಟ್ರಿ. ನಮ್ದು ಒಂದು ಸಣ್ಣ ಚಾಲೆಂಜ್ ಇದೆ ಇಲ್ಲಿ. ಈಗ ನಾನು ಯಾವ್ದಾದ್ರು ಪೇರೆಂಟ್ ಹತ್ರ ನಮ್ದು ಮಾಂಟೆಸರಿ ಸ್ಕೂಲ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಥಿಂಕಿಂಗ್ ಬರೋದು, ಅವ್ರೇನು ಮೆಟೀರಿಯಲ್ಸ್ ಅಲ್ಲಿ ಮಾಡ್ತಾರೆ ಅಂತ. ಬಟ್ ಆ ಮೆಟೀರಿಯಲ್ಗೆ ಒಂದು ಪರ್ಪಸ್ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಮೆಟೀರಿಯಲ್. ಅದು ಅದ್ರದ್ದೇ ಒಂದು ಚಾಲೆಂಜಸ್ ಇರುತ್ತೆ. ಸೊ ಈಗ ನೀವು ಹೇಳಿದ್ರಿ, ಈಗ ನೀವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ನನಗೆ ಇಮಿಡಿಯೇಟ್ ಆಗಿ ಬರೋದು, ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಕಲಿಬೇಕು ಅಂದ್ರೆ, ಈಗ ನ್ಯೂಟನ್ಸ್ ಲಾ ಕಲಿಬೇಕು ಅಂದ್ರೆ ಅದ್ರದ್ದೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ ಅಂತ ನನಗೆ ಅನ್ಸುತ್ತೆ. ಬಟ್ ಆದ್ರೆ ನೀವು ಹೇಳಿದ್ದು ಭಾವನೆನ ವ್ಯಕ್ತಪಡಿಸೋದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ರಿ, ಅದನ್ನ ಹೆಂಗ್ ರಿಲೇಟ್ ಮಾಡ್ತೀರಾ? ಅರ್ಥ ಆಗ್ಲಿಲ್ಲ. ಯಾವ ಭಾವನೆ ಬಗ್ಗೆ ಮಾತಾಡ್ತಾ ಇದ್ರ? ಇವಾಗ ಯಾರಿಗೋ ಬೆಟ್ಟ ಹತ್ಬೇಕಾದ್ರೆ ಬಾಯಾರಿಕೆ ಆಯ್ತು, ನನ್ಗೆ ಉಸಿಡಿತಾ ಇದೆ ಅಂತ ಹೇಳಿದ್ರು. ಸೊ ಅವ್ರ ಭಾವನೆನ ವ್ಯಕ್ತಪಡಿಸ್ಬೇಕು ಫಸ್ಟ್. ಅವ್ರ ಮೊದ್ಲು ಅದು ಆಗೇ ಇದ್ದಿಲ್ಲ ಅಂತ ಹೇಳಿದ್ರಿ. ಬಟ್ ನನ್ನ ತಲೆಗೆ ನೀವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳಿದ ತಕ್ಷಣ ನನ್ನ ತಲೆಗೆ ಬರೋದು, ಓಕೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ ನನ್ಗೆ ಅಂತ ಅನ್ಸುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋದಕ್ಕೂ ನಾವೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಓಕೆ ಓಕೆ, ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಲಾ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನಾವು ಕರಕಲಲ್ಲಿ ಕೂತ್ಕೊಂಡಾಗ ಪ್ಯಾಡಲ್ ಮಾಡ್ತೀವಿ, ಪ್ಯಾಡಲ್ ಮಾಡಿದಾಗ ಪ್ಯಾಡಲ್ ಮಾಡಿ ಹಿಂದೆ ತಗೊಂಡಾಗ ಬೋಟ್ ಮುಂದಕ್ಕೆ ಹೋಗುತ್ತೆ. ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಹೌದಾ? Buoyancy, how does a boat float on water even if it is 200 feet deep? These are the questions we need to ask. Okay, ಈ ತರ ಪ್ರಶ್ನೆಗಳು ನಾವು ಕೇಳಿದಾಗ, ಈ ತರ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ, ಆ ಫಿಲಾಸಫಿ ಅಥವಾ ಆ ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ಇದ್ದಾಗ ದೇ ವಿಲ್ ನೆವರ್ ಫರ್ಗೆಟ್ ಇಟ್. ಆಸ್ ಸಿಂಪಲ್ ಅಸ್ ದಟ್. ಆಯ್ತಾ? ನೀವು ಮಾಡಿ ತೋರ್ಸಿದ್ರೆ ಮರಿಬಹುದು. ಆಕ್ಟಿವ್ ಅವರೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಬೇರೆ ಕತೆ ಆಗ್ಬಿಡುತ್ತೆ. ಇವಾಗ ಪ್ಯಾಡಲ್ ಮಾಡಿ, ಐ ನೀಡ್ ಟು ಪ್ಯಾಡಲ್ ಸೋ ಹಾರ್ಡ್ ಟು ರೀಚ್ ದಟ್ ಶೋರ್. ನಾವು ಪ್ಯಾಡ್ಲಿಂಗ್ ಮಾಡಿದಾಗ ಒದಾಡಿದ್ರು, ಕೆಲವೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ರು, ಆಮೇಲೆ ಅಲ್ಲಿಂದ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಹೌದಾ? ದಟ್ ಟೈಮ್ ದೇ ನೋ ಹೌ ಮಚ್ ಎಫರ್ಟ್ ದೇ ಹ್ಯಾವ್ ಟು ಪುಟ್ ಇನ್. ವಾಟ್ ಇಸ್ ದ ಅಮೌಂಟ್ ಆಫ್ ಫೋರ್ಸ್ ದಟ್ ಇಸ್ ನೀಡೆಡ್ ಟು ಬ್ರಿಂಗ್ ದ ಬೋಟ್ ಬ್ಯಾಕ್. ಅದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ದಟ್ ಇಸ್ ವೈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇಸ್ ಡಿಫರೆಂಟ್. ರಿಫ್ಲೆಕ್ಷನ್ ಇಸ್ ಒನ್ ಥಿಂಗ್. Of us saying that I am tired, but just to know that, you know, climbing the hill can be tiring is one thing. Correct. Alva. ಸೊ ಇವಾಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಸ್ಕೂಲಿಗೆ ಸೇರಿಸಿದ್ರೆ ಟೆಸ್ಟ್, ಎಕ್ಸಾಮ್, ಹಾಗೆ 10th ಸ್ಟ್ಯಾಂಡರ್ಡ್ ವರೆಗೂ ನಡ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ 11th 12th ಯಾವುದೋ ಒಂದು ಡಿಗ್ರಿ. ವೇರ್ ಡು ಯು ಪ್ಲೇಸ್ ಹೊನ್ನೆಮರಡು ಇನ್ ದಟ್?
is it other than education system, or ಈಗಿನ ಎಜುಕೇಶನ್ ಸಿಸ್ಟಮ್ ಒಳಗಡೆ ಹೊನ್ನೆ ಮರಡು ಆಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೋದಾ, ಅಥವಾ ಅದು ಇದು ಸಪ್ರೇಟಾ, ಹೇಗೆ? I don't think experiential learning is separate from academic learning. Okay. What you described is academic learning. Yakandre academic learning is points. Okay, is marks. Okay. Experiential learning is learning for the real sake. Why do you learn for marks? Okay, that is my question. Okay, most people think that education is a means to employment. Correct. Okay, that is what the general thinking is. Correct. I got educated in Dewdrops. I got a fantastic job. I'm an IAS officer. I'm this and that. But is that what education is for? Is my question. Education is meant for learning anything. And education is a non-stop process. It starts today. It ends when I die. Correct. Okay, it is a continuous process. So our process, our education is very, very, very important. But how do people perceive it? That is the challenge. Correct. And if you let people go through the main path of education, then you might even suffer. Okay. For example, if you're, let me explain my own son's case. For him, education is a means of learning. It is not a means of earning. Okay. And so for him, he will not do anything that doesn't suit his mind. You have been there, Dhruv. You have been there. You have done so many different jobs. Okay. Why are you here? Because it soul satisfies you. Correct. So it has to satisfy your soul, alva. That is what education is about. It's not about just doing something, Correct. alva. ಆಕ್ಚುಲಿ ಇದೇ ವಿಷಯವಾಗಿ ಮೊನ್ನೆ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ. ನ್ಯೂಸ್ ಅಲ್ಲಿ somebody was reading, we'll have so many educated unemployees ಅಂತ ಬರ್ತಾ ಇತ್ತು. ಅವಾಗ ನೀವು ಹೇಳಿದ ಪಾಯಿಂಟ್ ನನಗೆ ಅನ್ಸಿದ್ದು, ಈಸ್ ಎಜುಕೇಶನ್ ರಿಯಲಿ ಫಾರ್ ಎಂಪ್ಲಾಯ್ಮೆಂಟ್? ಐ ಮೀನ್ ಎಂಪ್ಲಾಯ್ಮೆಂಟ್ ಬೇಕು ಅಂದ್ರೆ ಏನಾದ್ರು ಒಂದು ಟ್ರೈನಿಂಗ್ ಮಾಡ್ಕೊಂಡು ಆ ಜಾಬ್ ಮಾಡ್ಬೋದು. Exactly. Yeah. But how do you change this mindset? What, like, because 99% of the people think education, ನಾನು ಏನೋ ಒಂದು ಡಿಗ್ರಿ ಮಾಡಿದೀನಿ, ಮಾಡೋದೇ ನನ್ನ ಕೆಲ್ಸಕ್ಕೋಸ್ಕರ ಅಂತ. So see, there is one thing. Education cannot mean the same thing for everybody. That is something that I have concluded over so many years. Okay. For different sects of people, education will mean different things. Okay. I work a lot with persons with disability. Bye-bye. So for persons with special needs, education can be training. Okay. Okay. Belage eddu. I know there are some young people in my own circle who are autistic or who have cerebral palsy. So for them, it could be training even to get up in the morning, to go to school, to be there, or to go to a system. One of them, Supraj Kaushik, he does spiral binding. Okay. He's very good at spiral binding. So he goes there, does the spiral binding and comes back. So his day is used productively. Okay. But I can't tell him to go and do his own thing, like learn like Advik, my son, because he doesn't have that ability. Okay. So for different people, it will be in different things. So that is what I believe. For somebody, it might be just being engaged and being productive. Okay. So is that not the most important thing? To be productive in society Yes. is also the purpose of education. So you said education means different things to different people. What is your vision on education? Considering all the advanced technologies, AI, considering all the scary news as ಮುಂದೆ ಜಾಬ್ ಇರಲ್ಲ, ಎಲ್ಲ ಮಿಷಿನ್ಸೇ ಮಾಡುತ್ತೆ, considering all that, and also considering the nature, what is your vision on education? I will just give you one wonderful example that we had recently. We were walking in the villages, and we just went and sat in a village home to drink tea. Okay. So when we sat there to drink tea, there was a woman came out and she said, "Hi everybody, how are you?" So one of my volunteers just fell off because he didn't believe a village woman would speak English. Okay. So English ಮಾತಾಡ್ತಾ ಇದ್ರ. I said, "Yakappa, English nin sotta," I said. So see, what is education? For the farmer, it is to grow food. Correct. AI is not going to give us food. We still have to grow food. Till we come up with a tablet that will fill our stomach with no taste. Okay. We will have to grow food. Yes. So every person at his own level, education has to be something to learn. And we learn from everybody. Correct.
If I am learning from a farmer, I learn how to farm. He has the education. So education is not about what is, imparted in schools, colleges, and academic institutions only. Education is around us. We have to learn it. It is an open university. I myself am a complete example of it. I am just a BCom graduate, but I have studied everything that I know is from the open university of learning from people and learning in the wilderness. Okay. So that is what has satisfied me. So education is everywhere. We just have to pick it up. Education is not only in the four walls. It's beyond the four walls. Is what I think. Okay, people can shoot me down. They can say we don't agree, but that's their call, and this is my call. ಐ ಥಿಂಕ್ ಒನ್ ಕ್ವಶನ್ ಸ್ಲೈಟ್ಲಿ ಕಾಂಟ್ರವರ್ಷಿಯಲ್ ಇರ್ಬೋದು. ಈಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ ಅಥವಾ ಎನಿ ಡಿಗ್ರಿ ಯೂಶಲಿ ಜಾಯ್ನ್ ಆಗಬೇಕಾದ್ರೆ ಯೂಶುವಲ್ ಟೆಂಡೆನ್ಸಿ ಅಥವಾ ಯೂಶುವಲ್ ಆಗಿ ಮಾತಾಡೋದು ಏನಂತಂದ್ರೆ ಯಾವುದು ಟ್ರೆಂಡಿಂಗ್ ಅಲ್ಲಿದೆ ಅಂತ, ರೈಟ್? Nobody knows what is going to be trending once they finish. Yeah, Right? exactly. So what do you have to tell about that mindset? See, all that comes from competition. Okay. Okay, because what is trending is I want to be there because that is the most paying job, or that's the most lucrative position to be. Correct. But I don't believe in that. Okay. I do not believe in competition. I think everybody will do their own thing finally. Huಟ್ಟಿಸ್ದವ್ನು ಹೊಟ್ಟೆ ಹಸಿಯಕ್ ಬಿಡಲ್ಲ ಅಂತಾರಲ್ಲ, we will all survive. Yes. Okay, some might survive with less, some might survive with more, but we still eat the same things. Correct. And what else will you eat? We eat the same food: anna sambar, anna rasam, masaranna palya, whatever it is, and that is what is going to keep us going. Correct. Right? So what is lucrative for? To leave your children their inheritance? Why? Live your life. No. Correct. So, I was reading somewhere. He said, don't hesitate to spend your children's inheritance. Why are we saving for the next generation? Let's save the planet for the next generation. Why do we want to save money for the next generation? That's such a powerful message. Correct. I forgot what to ask with that message. Yes. So ಇವಾಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ do you think our younger generation are disconnected with nature, or is it a big statement to make? ಒಂದು ಸ್ವಲ್ಪ ಮಟ್ಟಕ್ಕೆ ಹೌದು. ಯಾಕಂದ್ರೆ ಸಿಟಿನಲ್ಲಿರೋರಿಗೆ ಗೊತ್ತಿಲ್ಲ ಭತ್ತ ಎಲ್ಲಿ ಬೆಳೆಯುತ್ತೆ ಅಥವಾ ಹಾಲೆಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಹಳ್ಳಿ ಜನ ಸಿಟಿ ಜನನ ಎಮ್ಯುಲೇಟ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಗೆ ತಿರುಗ್ತಾ ಇದ್ದಾರೆ, ಅವ್ರ ಜೀವನನೇ ಕರೆಕ್ಟ್ ಅನ್ಕೊಳ್ತಾ ಇದ್ದಾರೆ, ಅಲ್ಲೇ ಹಣ ಇದೆ ಅಂತ ಅನ್ಕೊಳ್ತಾ ಇದ್ದಾರೆ. ದೇ ಆರ್ ಮೂವಿಂಗ್ ಇನ್ ದಟ್ ಡೈರೆಕ್ಷನ್. Okay. ರೂರಲ್ ಏರಿಯಾಸ್ ಅಲ್ಲಿ ಇಟ್ಸ್ ನಾಟ್ ಅ ಮನಿಡ್ ಎಕಾನಮಿ. ದೇ ಲಿವ್ ಮೋರ್ ಸಿಂಪ್ಲಿ ಅಂಡ್ they may not have so much money, but they don't need so much money also. I choose to live in a rural area. ನನಗೆ 5,000 ಇದ್ರೆ ನಾನು ಜೀವನ ಒಂದು ತಿಂಗಳಿಗೆ ಮಾಡ್ಬಿಡ್ತೀನಿ. ಬಟ್ ನಾನು ಬೆಂಗಳೂರಲ್ಲಿ ಇದ್ರೆ ಅಷ್ಟರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಬೇಕು, ಅದು ಬೇಕು, ಹಿಂಗೆ ಬೇಕು, ಹಂಗೆ ಬೇಕು ಅನ್ನೋದನ್ನು ಎಷ್ಟೊಂದಿರೋ. ಇವಾಗ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 250 rupees ಯಾರೋ ಖರ್ಚು ಮಾಡಿದ್ರು, ಬಟ್ ಖರ್ಚು ಮಾಡಿದ್ರು ಇಟ್ಸ್ ಅ ಲಾಟ್ ಆಫ್ ಮನಿ ಇಫ್ ಯು ಲುಕ್ ಎಟ್ ಇಟ್ ಇನ್ ದಟ್ ಸೆನ್ಸ್. ಸೊ ಆ ಥರದ ಸಿಚುವೇಶನ್ಸ್ಗಳು ಬರ್ತಾ ಹೋಗ್ತಾರೆ. ಬಟ್ ಮುಖ್ಯವಾಗಿ ಏನು ಅಂದರೆ, ಇವಾಗ ನಾನು ಆವಾಗಲೇ ಹೇಳ್ತಾ ಇದ್ದಂಗೆ ಕೆಸರು ಅಂದರೆ ಗಲೀಜ್ ಅಂತಾರೆ ಸಿಟಿ ಜನ. ಬಟ್ ಕೆಸರು ಇಲ್ಲದೆ ಭತ್ತ ಬೆಳೆಯೋಕ್ಕಾಗತ್ತೆ? ಕೆಸರಲ್ಲೇ ಭತ್ತ ಬೆಳೆಯೋದು. ಸೊ ಕೆಸರು ಇಸ್ ಅ ಸೋರ್ಸ್ ಆಫ್ ಲೈಫ್. ಇಟ್ ಈಸ್ ನಾಟ್ ಗಲೀಜ್. Correct. How do we make people understand that? How do we connect with that? ಇವಾಗ ನೇಚರ್ ಇಂದ ಡಿಸ್ಕನೆಕ್ಟ್ ಆದ್ರೆ ವಾಟ್ ಈಸ್ ಯುವರ್ ಅಡ್ವೈಸ್ ಟು ಕನೆಕ್ಟ್ ಬ್ಯಾಕ್? ನಾವೆಲ್ಲ ಹೆಂಗ್ ಕನೆಕ್ಟ್ ಆಗ್ಬೋದು, ಸ್ಟಾರ್ಟಿಂಗ್ ಫ್ರಮ್ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ? ಹೌ ಡು ವಿ ಕನೆಕ್ಟ್ ಬ್ಯಾಕ್? ಒಂದು ಜಾಗ ಇರೋರ್ದು ಒಂದ್ ಕತೆ ಆದ್ರೆ, ಎಷ್ಟೊಂದು ಜನದ ಹತ್ರ ಲ್ಯಾಂಡ್ ಕೂಡ ಇರಲ್ಲ ಈಗ ವ್ಯವಸಾಯ ಮಾಡಕ್ಕೆ, ಅಥವಾ ಏನು ಲ್ಯಾಂಡ್ ಇರಲ್ಲ. ಅವ್ರು ಹೆಂಗ್ ಕನೆಕ್ಟ್ ಆಗ್ಬೇಕು, ಅಥವಾ ಲ್ಯಾಂಡ್ ಇರೋರು ಹೆಂಗ್ ಕನೆಕ್ಟ್ ಆಗ್ಬೇಕು? ಸೊ ನಮ್ದು ಒಂದು ಪ್ರಯತ್ನ, ನಮ್ಮ ಸಂಸ್ಥೆದು ಅಡ್ವೆಂಚರಸ್ ವೈಲ್ಡ್ನೆಸ್ ಸ್ಕೂಲ್ ಸಂಸ್ಥೆದು ಒಂದು ಪ್ರಯತ್ನ ಏನು ಅಂದ್ರೆ, ಜನಕ್ಕೆ ಕರ್ಕೊಂಡ್ಬಂದು ಕಾಡಲ್ಲಿ ಅಥವಾ ನೇಚರಲ್ಲಿ ಒಂದು ವಾರ ಅಥವಾ ಒಂದು 10 ದಿವಸ ಅಥವಾ 1 ತಿಂಗಳು ಇದ್ದು ಬಿಟ್ಟು ಹೋದ್ರೆ ಅವ್ರು ಅದನ್ನ ಕನೆಕ್ಟ್ ಆಗ್ತಾರೆ. ಓಕೆ, ಸೊ ಆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊಡೋದು. Okay. ಓಕೆ,
ಸೊ ಜನ ಬಂದು ಕಾಡಲ್ಲಿದ್ದು ಕಾಡಲ್ಲಿ ವಾಸ ಮಾಡಿ ಹುಳ ಏನು, ಹಾವೇನು, ಕಪ್ಪೆ ಯಾವ ಥರ ಇರುತ್ತೆ ಅದೆಲ್ಲ ತಿಳ್ಕೊಂಡು ಹೋದ್ರೆ ದೇ ವಿಲ್ ಸರ್ವೈವ್ ಅನ್ನೋ ಥರ. ಯಾಕಂದರೆ ನೇಚರ್ ಇಲ್ಲದೆ ನಾವು ಸರ್ವೈವ್ ಆಗಲ್ಲ. ಯಾಕಂದರೆ ನೇಚರ್ ನಮಗೆ ಬೇಕೇ ಬೇಕು. ನೇಚರ್ ಇಲ್ಲದೆ ನದಿ ಬೇಕು, ನೀರು ಬೇಕು. ಪಶ್ಚಿಮ ಘಟ್ಟದಲ್ಲಿ ಹುಟ್ಕೊಂಬರೋ ನದಿಗಳೆಲ್ಲ ಅಲ್ಲೇ ಇರೋದು. ನಮಗೆ ಕುಡಿಯೋ ನೀರು ಅಲ್ಲಿಂದನೇ ಸಿಗೋದು. ಶರಾವತಿ ಆಗಿರಲಿ, ಕಾವೇರಿ ಆಗಿರಲಿ, ಯಾವುದೇ ಕೃಷ್ಣ ಆಗಿರಲಿ, ಎಲ್ಲ ಅಲ್ಲೇ ಪಶ್ಚಿಮ ಘಟ್ಟದಲ್ಲೇ ಹುಟ್ಕೊಂಡ್ಬರ್ತಾ ಇರೋ ನದಿಗಳು. ಸೊ ನಮಗೆ ನೀರು ಕುಡಿಯೋಕ್ಕಂತೂ ಬೇಕೇ ಬೇಕು. ಯಾಕಂದ್ರೆ ನಮ್ಮಲ್ಲಿ ಯಾವುದು ಹಿಮ ಇಲ್ಲ, ಹಿಮ ಕರಗಿ ಬರಲ್ಲ. ಸೊ ನಮ್ಗೆ ಆ ನೀರು ಯಾವುದು ಸಿಕ್ಕಲ್ಲ. ಮತ್ತೆ ಆ ನದಿಗಳಿರ್ಲಿಲ್ಲ ಅಂದ್ರೆ ಬಾವಿಗಳು ಎಷ್ಟು ದಿವಸ ಬರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಫಾರ್ ಅವರ್ ಓನ್ ಸರ್ವೈವಲ್ ಸೇಕ್ ವಿ ನೀಡ್ ಟು ಕನೆಕ್ಟ್ ವಿತ್ ನೇಚರ್. ಸೊ ಹೌ ಡು ವಿ ಕನೆಕ್ಟ್ ವಿತ್ ನೇಚರ್? ದರ್ ಇಸ್ ನೋ ಸೊಲ್ಯೂಷನ್. ಇವಾಗ ನೋಡಿ, ಬ್ಯಾಂಗ್ಳೂರಲ್ಲಿ ಸಡನ್ ಆಗಿ ಒಂದು ನೀರಿನ ಅಭಾವ ಇದೆ ಅಂತ, ಶರಾವತಿ ನದಿಲಿ ಅಷ್ಟೊಂದು ನೀರಿದೆ ಅಂತ ಅದನ್ನು ಬ್ಯಾಂಗ್ಳೂರಿಗೆ ಒತ್ಕೊಂಡ್ಬರ್ತೀವಿ ಅಂತ ಇದ್ದಾರೆ, ವಿತೌಟ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪ್ಲಿಕೇಶನ್ಸ್ ಆಫ್ ಹೌ ಮಚ್ ವಾಟರ್ ಇಸ್ ದೇರ್ ಟು ಬ್ರಿಂಗ್ ಇಟ್ ಟು ಬ್ಯಾಂಗ್ಳೂರ್. ಹೌ ಡು ವಿ ಸಾಲ್ವ್ ದೋಸ್ ಪ್ರಾಬ್ಲಮ್ಸ್? So what you can do is do proper rainwater harvesting. Make sure that there is enough water in the cities. Make sure that we do not tar all our roads. We do not, ನಮ್ಮ ಮೋರಿನಲ್ಲಿ ಮಧ್ಯ ಮಧ್ಯೆ ಒಂದೊಂದು ಕಲ್ಲು ಎತ್ತಿಬಿಟ್ರೆ ನೀರು ಒಳಗಡೆ ಹಿಂಗತ್ತೆ. ನೀರು ಹಿಂಗಿಸ್ಬೇಕು. ನಾವು ಹಿಂಗಿಸ್ಬಿಟ್ಟು ನಮ್ಮ ಸಮಸ್ಯೆ ಸಾಲ್ವ್ ಮಾಡಬೇಕು. ಕಾವೇರಿನ ಬೆಂಗಳೂರು ತಗೊಂಬರೋದು, ಶರಾವತಿನ ಬೆಂಗಳೂರು ತರೋದು, ಇನ್ನೊಂದು ನದಿನ ಬೆಂಗಳೂರು ತಗೊಂಬಂದ್ರೆ ಅದಾಗಲ್ಲ. That does not work. Okay, so we have to have some common sense to understand this. This is my belief, to understand and try to solve those problems, because there are not people only living in Bangalore. There are people living in other areas also. They also need natural resources. So ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ we have to connect with nature. ಆಯ್ತಾ? So when you go, how do you connect with nature? ನಾವು ಬನ್ನಿ ನಿಮ್ಗೆ ನೇಚರ್ ಜೊತೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಜನ ಬರಲ್ಲ. ನಾವೇನು ಹೇಳ್ತೀವಿ ಅಂದರೆ, ಬನ್ರಪ್ಪ, ನಮಗೆ ಎಕ್ಸೈಟಿಂಗ್ ಆ್ಯಕ್ಟಿವಿಟಿ ಮಾಡಿಸ್ತೀವಿ, ಬೋಟಿಂಗ್ ಮಾಡಿಸ್ತೀವಿ, ಸ್ವಿಮ್ಮಿಂಗ್ ಮಾಡಿಸ್ತೀವಿ, ಕ್ಯಾಂಪ್ ಫೈರ್ ಮಾಡಿಸ್ತೀವಿ ಅಂತ ಹೇಳಿದಾಗ ಬರ್ತಾರೆ. ಆ ಖುಷಿಗೆ ಬರ್ತಾರೆ. ವಾಪಸ್ ಹೋಗೋ ಅಷ್ಟೊತ್ತಿಗೆ ಕಾಡು ಬಗ್ಗೆ ಪ್ರೀತಿ ಹುಟ್ಟಿಸ್ಕೊಂಡು ಹೋಗ್ತಾರೆ, ಅಥವಾ ನೇಚರ್ ಬಗ್ಗೆ ಪ್ರೀತಿ ಹುಟ್ಟಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸಾಕಷ್ಟು ಸಮಸ್ಯೆಗಳು ನೋಡ್ತಾರೆ. ಹೇಗೆ ಅಲ್ಲಿ ಕಾಡು ಕಡ್ದು ಭತ್ತ ಬೆಳೀತಾ ಇರ್ಬೋದು, ಅಥವಾ ಕಾಡು ಕಡ್ದು ಅಕೇಶಿಯಾ ಬೆಳೀತಾ ಇರ್ಬೋದು. ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಇಶ್ಯೂಸ್ ಅಟ್ ಲೀಸ್ಟ್ ಅಟ್ ಅ ಬೇಸಿಕ್ ಲೆವೆಲ್. I think that is the first step to reconnect people to nature. ಅದೇ ರೀತಿ ಹಳ್ಳಿ ಜನಕ್ಕೂ ರೀಕನೆಕ್ಟ್ ಮಾಡೋ ಅಗತ್ಯ ಇದೆ. ದೇ ಆರ್ ಆಲ್ಸೋ ಮೂವಿಂಗ್ ಅವೇ ಫ್ರಮ್ ನೇಚರ್. ಯಾಕಂದರೆ ಜಾಬ್ ಆಪರ್ಚುನಿಟೀಸ್ಗೆ ಅವ್ರು ಬೇರೆ ಬೇರೆ ಊರಿಗೆ ಬರ್ತಾ ಇದ್ದಾರೆ. ಆಯಿತಾ? ಒಂದು ಸಮಸ್ಯೆ ಇದೆ, ಪಶ್ಚಿಮ ಘಟ್ಟದಲ್ಲಿ ಒಂದು ಜನ್ರೇಷನ್ ಮಿಸ್ಸಿಂಗ್. ಸೀನಿಯರ್ಸ್ ಇದ್ದಾರೆ, ಆಯಿತಾ, ಸಣ್ಣ ಮಕ್ಕಳಿದ್ದಾರೆ, ಮಧ್ಯದಲ್ಲಿರೋರೆಲ್ಲ ಸಿಟಿನಲ್ಲಿ ಕೆಲಸ ಮಾಡ್ತಾರೆ. ಯಾವ ರೀತಿ ಬೆಂಗಳೂರಿಂದ ಜನ್ರೇಷನ್ ಎಲ್ಲ ಅಮೆರಿಕಾಗೆ ಹೋಗಿದೆ, ಅದೇ ರೀತಿ ಆ ಜನ್ರೇಷನ್ಸು ಅಲ್ಲಿಂದ ಬೆಂಗಳೂರಿಗೆ ಬಂದಿದೆ. ಹೌ ಡು ವಿ ರಿವರ್ಸ್ ದಟ್? ಅವ್ರ ಜಮೀನ ಅವ್ರು ನೋಡ್ಕೊಳ್ಳೋ ಥರ ಏನು ಮಾಡೋದು? ಆಯಿತಾ? ಒಂದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ. ಮತ್ತು ಎಲ್ಲರೂ ಎಜುಕೇಟೆಡ್ ಅಂತ ನಾವು ಹೇಳೋಕ್ಕಾಗಲ್ಲ. ಆಯಿತಾ? ಸೊ ಎವ್ರಿಬಡಿ ಡಸಂಟ್ ಹ್ಯಾವ್ ಎ ಫ್ಯಾನ್ಸಿ ಜಾಬ್. ಕೆಲವರಿಗೆ ಏನಂದರೆ ಬ್ಯಾಂಗ್ಳೂರಿಗೆ ಬಂದ್ಬಿಡ್ತಾರೆ, ಬಾರ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಯಿತಾ? ಅದನ್ನು ರಿವರ್ಸ್ ಮಾಡಬೇಕು. ಆ ಮೈಗ್ರೇಷನ್ನ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡೋದು ಹೇಗೆ ಅಂದರೆ, ವಿ ವಿಲ್ ಗೆಟ್ ದಮ್ ಅಲ್ಲೇ ಅವರು ಜಮೀನನ್ನ ನೋಡಿಕೊಂಡು ಒಂದು ನೇಚರ್ ಇಂಟರ್ಪ್ರಿಟರ್ ಆಗಿ ನಮ್ಮ ಜೊತೆ ಕೆಲಸ ಮಾಡೋದಾಗಿರಲಿ, ಅದು ಒಂದು ರೀತಿ ಎಜುಕೇಷನ್. ಅವ್ರಿಗೆ ಯಾವಾಗ ಯಾವ ಹಕ್ಕಿ ಕೂಗುತ್ತೆ ಅಂತ ಗೊತ್ತಿದೆ. They know when which animal is going to come. ಇದು ಯಾವ ಆ್ಯನಿಮಲ್ದು ಫೀಸಿಸ್ ಅಂತ ಅವ್ರಿಗೆ ಗೊತ್ತಿರತ್ತೆ. ಏನಂದರೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ನೇಚರ್ ಇಂಟರ್ಪ್ರಿಟರ್ ಆಗಿ ಸಿಟಿಯಿಂದ ಬರೋ ಜನಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ, ದಟ್ ಈಸ್ ದರ್ ಎಜುಕೇಷನ್, ಬಿಕಾಸ್ ದೇ ಹ್ಯಾವ್ ಲಿವ್ಡ್ ದೇರ್ ಆ್ಯಂಡ್ ದೇ ಕ್ಯಾನ್ ಟ್ರಾನ್ಸ್ಲೇಟ್ ದಟ್ ಟು ದ ಪೀಪಲ್. ದೇ ಕ್ಯಾನ್ ಮೇಕ್ ಎ ಗುಡ್ ಲಿವಿಂಗ್, ವರ್ತ್ ವೈಲ್, ಆ್ಯಂಡ್ ದೇ ಕ್ಯಾನ್ ಲಿವ್ ದೇರ್ ಇನ್ ದೇರ್ ಓನ್ ಏರಿಯಾಸ್. ಇದು ಒಂದು ರೀಕನೆಕ್ಷನ್ ಮಾಡ್ಬೋದು ಜನರಲ್ಲಿ. ಆ ಪ್ರಯತ್ನದಲ್ಲಿದೆ. ಈ ತರ ಒಂದು ಜನರೇಷನ್ ಮಿಸ್ ಆಗಿ ನಮಗೆ ಎಷ್ಟೊಂದು ಮನೇಲಿ ಮಾಡ್ತಿದ್ದ ಅಡುಗೆಗಳೇ ಮಿಸ್ ಆಗ್ಬಿಟ್ಟಿದೆ. ಹೌದು, ನಾವು ಹೇಳ್ತೀವಲ್ಲ, ನಮ್ಮ ಕ್ಯಾಂಪಲ್ಲಿ ನೀವು ಹೇಳ್ತೀರಾ ಇವಾಗ ದಿಸ್ ಇಸ್
ದ ಜಮಾನ ಆಫ್ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಅಲ್ಲೇ ಕೂತ್ಕೊಂಡು ಊಟ ತರಿಸ್ಬಿಡ್ತಾರೆ. ನಮ್ಮ ಕ್ಯಾಂಪಲ್ಲಿ ಮನೇಲಿ ಮಾಡಿರೋ ಅನ್ನ ಸಾಂಬಾರ್ ಪಲ್ಯ ಮಜ್ಜಿಗೆ ತಿನ್ನಕ್ಕೆ ಕಿತ್ತಾಡ್ತಾರೆ, ತುಂಬಾ ಖುಷಿಯಿಂದ ತಿಂತಾರೆ. ಹೌದು. ನಾವು ಮಾಡೋದು ಓನ್ಲಿ ಸೇಮ್ ಇಂಗ್ರೀಡಿಯೆಂಟ್ಸ್, ಬೇಳೆ ತರಕಾರಿ ಇಲ್ಲ ಸೊಪ್ಪು ಅನ್ನ ಸಾರು ಪಲ್ಯ, ಬಟ್ ಒನ್ ಇಂಗ್ರೀಡಿಯೆಂಟ್ ಅದರಲ್ಲಿರೋದು ಏನು ಮುಖ್ಯವಾಗಿರೋದು ಅಂದ್ರೆ ಲವ್. ಆ ಲವ್ ಇರೋದ್ರಿಂದ ಜನ ಬಂದು ಅಲ್ಲಿ ಊಟ ಮಾಡಕ್ಕೆ, ಸಿಂಪಲ್ ಊಟ ಮಾಡಕ್ಕೆ ಖುಷಿ ಪಡ್ತಾರೆ. ಹೌದು. ಹೌದು. ಉಪ್ಪಿನಕಾಯಿಯೂ ಇರಲ್ಲ ಹಪ್ಳನೂ ಇರಲ್ಲ. ನಂಗೆ ಎಷ್ಟೊಂದು ಕ್ವಶನ್ ಕೇಳಬೇಕು ಅನಿಸ್ತಾ ಇದೆ ಮೇಡಮ್. ಎಲ್ಲ ಬೇರೆ ಬೇರೆ ಕಡೆ ಟಾಪಿಕ್ ಹೋಗ್ತಾರೆ, ಬಟ್ ಎನಿವೇಸ್ ಐ ಟ್ರೈ ಟು ಫಿನಿಶ್ ಇಟ್. ಈಗ ನಾನು ಹೊನ್ನೆಮರಡಿಗೆ ಬಂದಾಗ ನೀವೊಂದು ಸ್ಟೋರಿ ನರೇಟ್ ಮಾಡಿದ್ರಿ. ಸುಮಾರು ಸ್ಟೋರಿ ನರೇಟ್ ಅಲ್ಲಿ ಕೇಳಿದೀವಿ. ಅಂದ್ರೆ ಈಗ ಬೆಂಗಳೂರಿನಲ್ಲಿ ಏನಕ್ಕೆ ಈ ಸ್ಟೋರಿ ಕೇಳ್ತಾ ಇದೀನಿ ಅಂದ್ರೆ, ಬೆಂಗಳೂರಿನಲ್ಲಿ ಇರೋರ್ಗೆ ಏನನ್ಸುತ್ತೆ ಅಂದ್ರೆ, ಹೌದು ಶರಾವತಿಯಿಂದ ಯಾಕೆ ನೀರು ತರಬಾರ್ದು ಇಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಇಟ್ಸ್ ವೆರಿ ಈಸಿ ಟು ಟಾಕ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ರಿಯಲಿ ಹ್ಯಾಪನ್ಸ್ ದೇರ್. ಶರಾವತಿಲಿ ಎಷ್ಟು ನೀರಿದೆ, ಅದು ಏನಕ್ಕೆ ಉಪಯೋಗಿಸ್ತಾ ಇದಾರೆ, ಅದೆಲ್ಲ ಏನು ಅರ್ಥ ಆಗಲ್ಲ ಅನ್ಲೆಸ್ ಅಲ್ಲಿ ಹೋಗಿ ನೋಡಿದಲೆ. ಈ ತರ ಈ ಒಂದು ವಿಷಯಕ್ಕೆ ಏನ್ ಹೇಳ್ತೀರಾ? ಯಾಕೆ ತರಬಾರ್ದು ನಾವು ಶರಾವತಿಯಿಂದ ನೀರಿಲ್ಲಿ ಅನ್ನೋದಕ್ಕೆ? ಫಸ್ಟ್ ಆಫ್ ಆಲ್ ಶರಾವತಿಯಲ್ಲಿ ಅಷ್ಟೊಂದು ನೀರಿಲ್ಲ, ಆಯ್ತಾ. ಪಂಪ್ ಸ್ಟೋರೇಜ್ ಒಂದು ಪ್ರಾಬ್ಲಮ್ ಇದೆ, ಆಯ್ತಾ. ಶರಾವತಿ ಇರೋ ಲೆವೆಲ್ಗೆ ಬೆಂಗಳೂರು ಇರೋ ಲೆವೆಲ್ಗೆ 400 ಕಿಲೋಮೀಟರ್ಸ್ ಹೈಟ್ ವ್ಯತ್ಯಾಸ ಬರುತ್ತೆ. ಓಕೆ. ಸೊ ಆ ಪಂಪ್ ಸ್ಟೋರೇಜ್ ಮಾಡೋಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಅದೆಲ್ಲಿಂದ ಜನರೇಟ್ ಆಗುತ್ತೆ. ಓಕೆ, ಆಮೇಲೆ ದಟ್ ಈಸ್ ನಾಟ್ ಎ ಸೊಲ್ಯೂಷನ್. ನಿನ್ನ ಮನೇಲಿ ಹಣ ಜಾಸ್ತಿ ಇದೆ, ನನ್ನಲ್ಲಿ ಕಡಿಮೆ ಇದೆ, ಕೊಡ್ತೀಯಾ? ಕೊಟ್ಬಿಡು. ಓಕೆ, ಅದು ರಿಸೋರ್ಸ್ ತಾನೆ. Correct. ರಿಸೋರ್ಸಸ್ನ ಇರೋದಷ್ಟು ನಾವೇ ಹೇಳ್ತೀವಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂತ. ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ನಿಮಗೆ ನೀರು ಬೇಕು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡ್ರಿ. Correct. ಈ ಸಮ್ಮರ್, ಲಾಸ್ಟ್ ಸಮ್ಮರಲ್ಲಿ ಇಡೀ ಏರಿಯಾದಲ್ಲಿ ನೀರು, ನಮ್ಮನೆ ನನ್ನ ಮಗನ ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ತಾ ಇದ್ರು ಸ್ನಾನಕ್ಕೆ. 15,000 ಲೀಟರ್ಸು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಇದೆ ನಮ್ಮ ಮನೆ ಅಡಿಲಿ. ಸ್ನಾನ ಮಾಡಕ್ಕೆ ನಮ್ಮ ಮನೆಗೆ ಬರೋರು. ಸೊ ಇಫ್ ಯು ಯು ಹ್ಯಾವ್ ಟು ಫೈಂಡ್ ಎ ರೀಸನಬಲ್ ಸಸ್ಟೈನಬಲ್ ಸೊಲ್ಯೂಷನ್. ಯು ಕೆನಾಟ್ ಫೈಂಡ್ ಎ ಸೊಲ್ಯೂಷನ್ ಬ್ರಿಂಗ್ ಇಟ್ ಫ್ರಮ್ ಸಮ್ವೇರ್ ಎಲ್ಸ್ ಅಂತ. ನೈಲ್ ನದಿನಲ್ಲಿ ನೀರಿದೆ, ತಗೊಂಬತ್ತೀಯಾ? ತಗೊಂಬ, ಬೆಂಗಳೂರಿಗೆ ಬೇಕು. ಡಸಂಟ್ ಮೇಕ್ ಸೆನ್ಸ್. Correct. ಸೊ ರಿಸೋರ್ಸಸ್ ಹ್ಯಾವ್ ಟು ಬಿ ಯೂಸ್ಡ್ ಇನ್ ಅ ಸಸ್ಟೈನಬಲ್ ಫ್ಯಾಷನ್. True. True. ಇವಾಗ ವಾಪಸ್ ಒಂದ್ ಸ್ವಲ್ಪ ಸ್ಕೂಲ್ ಕಡೆಗೆ ಬರೋಣ. ಇಲ್ಲಾಂದ್ರೆ ನಾವ್ ಇದನ್ನ ಮಾತಾಡ್ತಾ ಇರ್ತೀವಿ ಫುಲ್. ಈಗ ಆಬ್ವಿಯಸ್ಲಿ ಈ ಪಾಡ್ಕಾಸ್ಟ್ ತುಂಬಾ ಜನ ಸ್ಕೂಲ್ಸ್, ಬೇರೆ ಬೇರೆ ಸ್ಕೂಲ್ಸ್ ನೋಡುತ್ತೆ. ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ದಲೇ ಇರ್ಬೋದು. ನಿಮ್ ಬಗ್ಗೆ ಈಗ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಏನಾರ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಬೇಕು ಅಂದ್ರೆ ಅವ್ರು ಏನಾರ ರೆಫರ್ ಮಾಡ್ಬೋದಾ ವೆಬ್ಸೈಟ್ಸ್, ಅಥವಾ ಹೌ ಡು ದೇ ಕನೆಕ್ಟ್ ವಿತ್ ಯು? ವೆಬ್ಸೈಟ್ ನಮ್ದಿಲ್ಲ. ಓಕೆ. ನಾವು ಹೆಚ್ಚು ಕಡಿಮೆ 40 ವರ್ಷದಿಂದ ಆಕ್ಟಿವಿಟಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಮೋಸ್ಟ್ಲಿ ವರ್ಡ್ ಆಫ್ ಮೌತ್, ಆಯ್ತಾ. ಧ್ರುವ ಒಂದು ಕ್ಯಾಂಪಿಗೆ ಬಂದಿರ್ತಾರೆ, ಅವ್ರ ಸ್ಕೂಲ್ನ ಕರ್ಕೊಂಡ್ಬರ್ತಾರೆ. ಇವಾಗ ಧ್ರುವ ಇನ್ ಸ್ಕೂಲಿನ ಪೇರೆಂಟ್ಸು ತಾಯಿಗಳು ಬರಕ್ಕೆ ರೆಡಿ ಆಗಿದ್ದಾರೆ. ಅವರಿಂದ ಇವತ್ತು ಒಬ್ಬರು ಹೇಳಿದ್ರಲ್ಲ, ಮೈ ಸಿಸ್ಟರ್ ಇನ್ ಲಾ ಹ್ಯಾಡ್ ಕಮ್ ಆನ್ ಯುವರ್ ಪ್ರೋಗ್ರಾಮ್ ಲಾಸ್ಟ್ ವೀಕ್ ಅಂತ ಹೇಳಿದ್ರಲ್ಲ. ಸೊ ಆ ಥರ. ಸೊ ವರ್ಡ್ ಆಫ್ ಮೌತ್ ಆಗ್ತಾ ಇರುತ್ತೆ. ವರ್ಡ್ ಆಫ್ ಮೌತ್ ಆಗಕ್ಕೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ವಿ ಮೇಕ್ ಶ್ಯೂರ್ ದಟ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಆರ್ ಮೆಟ್. ಫಾರ್ ಎಕ್ಸಾಂಪಲ್, ಇಟ್ ಈಸ್ ನಾಟ್ ಜಸ್ಟ್ ಎ ಮೌಜ್ ಮಸ್ತಿ ಪ್ಲೇಸ್. ಸೊ ಸ್ಮೋಕಿಂಗ್, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲೌಡ್ ಇಲ್ಲ, ಮ್ಯೂಸಿಕ್ ಸಿಸ್ಟಮ್ಗಳು ಹಾಕಂಗಿಲ್ಲ, ಮತ್ತೆ ಗಾರ್ಬೇಜ್ ಫ್ರೀ ಝೋನ್, ಮಿನಿಮಮ್ ಇಂಪ್ಯಾಕ್ಟ್ ಕ್ಯಾಂಪಿಂಗ್ ಮಾಡ್ತೀವಿ, ಅದಕ್ಕೆಲ್ಲ ರೆಡಿಯಾಗಿ ಬರಬೇಕು. ಸೊ ದಟ್ ವಿಲ್ ಆಲ್ಸೋ ಪಾಸ್ ಆನ್, ಆಯ್ತಾ. ಅವ್ರು ಬಿಡಲ್ಲಪ್ಪ, ಅದನ್ನೆಲ್ಲ ಬಿಡಲ್ಲ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Anybody can contact us. Any school, any individual, any small group of people can contact us. I can share my number, and once they connect with us, we can definitely tell them, set their expectations, and then bring them forward. With your permission, can I put your number in the description Sure, of this video? sure. Yeah. Okay. Perfect. ಇದೊಂದು ಕ್ವಶನ್ ನಮ್ಮ ಮಕ್ಕಳು ನಿಮಗೆ ಕೇಳಲೇಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಮಕ್ಕಳು ಕ್ವಶನ್. ನೀವು ನಮ್ಗೆ ಅಲ್ಲಿ ಸರ್ಕಲ್ ಅಲ್ಲಿ ಇದ್ದಿದ್ದು ಒಂದು ಸ್ಟೋನ್ದು ಕತೆ ಹೇಳಿಲ್ಲ. ಸೊ ಅದು ಒಂದು ಹಿಸ್ಟಾರಿಕಲ್ ಕತೆ. ಅದು ಸ್ವಾಮಿ ಅಂಕಲ್ ಕೇಳಬೇಕಾಗಿತ್ತು, ಅವ್ರು ಕೇಳಲಿಲ್ಲ. ಎನಿವೇ ನಾನು ಶೇರ್ ಮಾಡ್ತೀನಿ. ಆ ಕಲ್ಲು ಸಿಕ್ಕಿದ್ದು ನದಿನಲ್ಲಿ.
ಓಕೆ, ನದಿನಲ್ಲಿ ಕಲ್ ಸಿಕ್ಕಿದ್ದು, ಅದನ್ನ ಎತ್ಕೊಂಡ್ ಬಂದು ಚೆನ್ನ ಅಂತ ನಮ್ಮಲ್ಲಿ ಒಬ್ಬ, he is now with the army, but he is a trainee from our organization. ಆ ಕಲ್ಲನ್ನ ತಗೊಂಡ್ಬಂದು ಅಲ್ಲಿ ನಿಲ್ಸಿದ್ದು. ಸೊ ಆಬ್ವಿಯಸ್ಲಿ ಅದು ಯಾವುದೋ ಟೆಂಪಲ್ದು ಯಾವುದೋ ಒಂದು ಕಲ್ಲು. ಸೊ ಹಿಸ್ಟಾರಿಕ್ ಕತೆ ಏನು ಅಂದ್ರೆ, ತುಂಬಾ ಶಿವಪ್ಪ ನಾಯಕ್ ಮತ್ತೆ ಬೇರೆ ಜನ ಜೊತೆಗೆ ಅಲ್ಲಿ ಸಂಘರ್ಷ ಆದಾಗ ಶಿವಪ್ಪ ನಾಯಕ್ ಕಡೆಯವರು ಸತ್ತೋಗ್ಬಿಡ್ತಾರೆ ಸಾಕಷ್ಟು ಜನ. ಅವಾಗ ಅವ್ರನ್ನ ಅವಾಗ ಸತಿ ಸಹಗಮ ಆಗತ್ತೆ. ಸೊ ಲಾಟ್ ಆಫ್ ಪೀಪಲ್ ಕಮಿಟ್ ಸತಿ ದೇರ್. Okay. ಸೊ ಸತಿ ಮಾಡಿದಾಗ ಅದನ್ನ ಸಾಕಷ್ಟು ಜನದಲ್ಲಿ ಅಲ್ಲಿ ಮುದ್ಕದ ಮರ ಇದೆ. ಸೊ ಸಾಕಷ್ಟು ಜನ, ಸ್ವಲ್ಪ ವೆಲ್ ಟು ಡೂ ಜನ ಮುದ್ಕದ ಗಿಡನ ನೆಟ್ಟಿದ್ದಾರೆ. ಆ ಜಾಗದ ಹೆಸರು ಮುದ್ಕದ ಕೊಡಲು ಕೂಡ. Okay. ಓಕೆ, ಸೊ ಮುದ್ಕದ ಕೊಡಲು ಹಾಕಿರ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಕಟ್ಟೆ ಕಟ್ಟಿದ್ದಾರೆ. ನಿಮ್ಗೆ ಒಂದ್ 4-5 ಕಟ್ಟೆ ಕಾಣತ್ತೆ ಹೊನ್ನೆಮರಡುನಲ್ಲಿ. ಇದೆಲ್ಲ ಒಂದ್ ಕೋರ್ಸ್ ಬಂದಾಗ ಒಂದ್ ಸ್ವಲ್ಪ ಚೂ ಬಿಡ್ತೀನಿ, ಯಾಕಂದ್ರೆ ಬಾವಿ ಹತ್ರ ಒಂದ್ ಕಟ್ಟೆ ಇದೆ, ಮತ್ತೆ ಮೆಡಿಕಲ್ ಸೆಂಟರ್ ಹತ್ರ ರೂಮ್ ಹತ್ರ ಹೋಗ್ತೀವಲ್ಲ ಅಲ್ಲೊಂದ್ ಕಟ್ಟೆ ಇದೆ. ನೀವು ಕ್ಲಿಯರ್ ಆಗಿ ಕಟ್ಟೆ ಕಾಣುತ್ತೆ, ಅದ್ ನಾಗರ್ ಕಲ್ಲು ಜೋಡಿಸಿರ್ತಾರೆ. Okay. ಸೊ ಇದೆಲ್ಲ ಆ ಕಲ್ಲು ಮಹಾಸತಿ ಕಲ್ಲು ಅಂತ ಹೇಳ್ತಾರೆ. Okay. ಸೊ ಆ ಮಹಾಸತಿ ಅಂದ್ರೆ ಇನ್ ದ ಮೆಮರಿ ಆಫ್ ದ ಪೀಪಲ್ ಹೂ ಕಮಿಟೆಡ್ ಸತಿ, ದಟ್ ಇಸ್ ಮಹಾಸತಿ ಕಲ್ಲು. Okay. And that is where we sit. Every ಸೊ time we come. ದಟ್ ಇಸ್ ವೈ ವಿ ಡೋಂಟ್ ಟೆಲ್ ದಮ್ ಇನ್ ದ ಬಿಗಿನಿಂಗ್. Yeah. ಯಾಕಂದ್ರೆ ಸ್ಟಾರ್ಟ್ ಅಲ್ಲ ಅಂದ್ರೆ ಭೂತ ದೆವ್ವ ಎಲ್ಲ ಕಾಣ್ಬಿಡ್ತೇವೆ ತಕ್ಷಣ. True. ಓಕೆ, ಇನ್ನ ಒಂದು ಕ್ವಶನ್ ಇತ್ತು, ಇದು ನಮ್ಮ ಮಕ್ಕಳದೇ ಕ್ವಶನ್. ಹೆಂಗೆ ನೊಮಿಟೊ ಮ್ಯಾಮ್ ನಮ್ಗೆಲ್ಲ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬೈಯೋದು ಮತ್ತೆ ಲವ್ ಮಾಡಿ ಪ್ರೀತಿಸೋದು ಎರಡು ಒಟ್ಟಿಗೆ ಮಾಡ್ತಾರೆ, ಹೆಂಗೆ ಅದು ಟ್ಯಾಲೆಂಟ್ ಅಂತ? ಏನು ಅಂದ್ರೆ, ಸಿ ಮೈ ಥಿಂಗ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಪರ್ಸನ್, ಇಟ್ಸ್ ದ ಆಕ್ಟ್. Okay. ನಾನು ವಾಯ್ಸ್ ರೈಸ್ ಮಾಡೋದಾಗಿರ್ಲಿ ಏನೇ ಆಗಿರ್ಲಿ, ಇಟ್ಸ್ ಅಗೇನ್ಸ್ಟ್ ದಿ ಆಕ್ಟ್ ಅಷ್ಟೇ. ಅವಾಗ ನಮ್ಗೆ ಅನ್ಸತ್ತೆ, ಏಯ್ ಮಾಡ್ಬೇಡ ಕಣ್ರೋ ಅಂತ. ಬಟ್ ಅದು ಪ್ರೀತಿ ಎಲ್ಲೂ ಹೋಗಲ್ಲ. ನಂದು ಒಂದೇ ಒಂದು ಟೆಸ್ಟು, ನಿನ್ ಮಗ ಇದ್ರೆ ನೀನು ಇದನ್ನು ಹೇಳ್ತಾ ಇದ್ದ, ಹೂ ಅಂದ್ರೆ ಎಲ್ಲ ಮಕ್ಕಳಿಗೂ ಕೇಳಿದೆ ಅಷ್ಟೇ. ದಟ್ ಇಸ್ ಮೈ ಫೈನಲ್ ಟೆಸ್ಟ್. Okay. Would you have told your son this? Yes. Then you should tell these children also, because they are yours. True. ಈಗ ನಾವು ಫೈನಲ್ ಕೊನೆ ಹಂತಕ್ಕೆ ಬಂದಿದೀವಿ. ನಾವು ಒಂದು ಎಜುಕೇಶನ್ ಬಗ್ಗೆ ಮಾತಾಡಿದ್ವಿ, ನೇಚರ್ ಬಗ್ಗೆ ಮಾತಾಡಿದ್ವಿ, ಶರಾವತಿ ಬಗ್ಗೆನೂ ಮಾತಾಡಿದ್ವಿ. ಯಾವ್ದಾರ 1 or 2 ಇನ್ಸಿಡೆಂಟ್ಸ್ ನೀವೇನಾರ ಶೇರ್ ಮಾಡಕ್ಕಿತ್ತು ಅಂದ್ರೆ ಫಾರ್ ಅವರ್ ಆಡಿಯನ್ಸ್, 1 or 2 ಸ್ಟೋರೀಸ್. ಇಲ್ಲ ನೀವು ನನಗೆ ಕೇಳಿದ್ರೆ, ಇಫ್ ಯು ಅಲೋ ಮೀ ಟು, I would want you to narrate that story of a person with the cattles, Asharavati Oh my ಮಾಡ್ಬೇಕಾರೆ. God. That is a very shaking story. Very recently we talked. You were there on that Yes, camp, right? yes. My God, I cried. So we had a small discussion that happened when we were on an expedition, and Swami was just telling us the story, narrating to all of us when we were just sitting for a break. Hmm. And the story goes that a man, he has about 80-90 cattle. ಆಯ್ತಾ, ಒಂದು ದೊಡ್ಡ ಸಂಕುಲ ಇರುತ್ತೆ. ಆ ಶರಾವತಿ ಅಣೆಕಟ್ಟು ಕಟ್ಟಿದಾಗ, ಲಿಂಗನ್ಮಕ್ಕಿ ಅಣೆಕಟ್ಟು ಕಟ್ಟಿದಾಗ, ವಾಟರ್ ಇಸ್ ಕಮಿಂಗ್ ಇನ್ and he has to move the cattle out. He had lot of stuff to move off, all his stuff also, and as he's going out, he tells the cattle, ನಾನು ವಾಪಸ್ ಬರ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. Because he had to arrange for 80 cattle, he has to arrange vehicles to take them to where he's going to live. So by the time he arranged the vehicles and came, 407 or whatever, he came to the place where he was, and he saw 80 cattle were dead because water had come. Man could not go back home because they were his cattle. He just gave up his life. It is such a moving story. It's really, it will shake you. And that's the story. So it's a true story. ಐ ಥಿಂಕ್ ನಾವು ಬೆಂಗಳೂರಿನಲ್ಲಿ ಲೈಟ್ ಯೂಸ್ ಮಾಡ್ಬೇಕಾದ್ರೆ 1 ನಿಮಿಷ ಕೂಡ ಯೋಚನೆ ಮಾಡಲ್ಲ ಇದ್ರ ಬಗ್ಗೆ ಎಲ್ಲ. ವೆರಿ ಟ್ರೂ.
ಎಷ್ಟೋ ಜನ ಬೆಂಗಳೂರಿನಲ್ಲಿ ಗೊತ್ತಿರೋದಿಲ್ಲ ನಮಗೆ ಶರಾವತಿಯಿಂದ ಎಲ್ಲ We had one very interesting guy, Ajaz Pasha, his name was. Ajaz said, "Oh, they were given so much time. Why didn't they move out?" I said, "Brother, try to understand. ವ್ಯವಸ್ಥೆ ಮಾಡಕ್ಕಾಗ್ಲಿಲ್ಲ." Okay, then I just told, I had to shake him. And to shake him, I said, "ನಿನ್ ಮಗಳಂಗಾಗಿದ್ರೆ ಮಾರ್ಡಾಲುಂಗ ಅಂದ." This boss. That is the same feeling that man has for his catty, because they are Gauri, Lakshmi, Parvati, Suguna. We don't know the names. He has names for those cows. They are a part of his family. There are so many stories here. I mean, there is another very interesting story from the cattle point of view I'd like to share. ನದಿಯಲ್ಲಿ ನೀರು ಬಂದಾಗ ಕೆಲವು ಗೋಗಳು ಇದಕ್ಕೆ ಹೋಗ್ಬಿಟ್ಟಿರ್ತವೆ, ಕಾಡ್ಗೆ ಹೋಗ್ಬಿಟ್ಟಿರ್ತವೆ. ಬಿಕಾಸ್ ದಟ್ಸ್ ದ ವೇ ದೇ ವಾಪಸ್ ಹೋಗಕ್ಕೆ ದಾರಿ ಗೊತ್ತಾಗಿಲ್ಲ. ನೀರು ಬಂದ್ಬಿಟ್ಟಿದೆ, ವಾಪಸ್ ಹೋಗಕ್ಕೆ ದಾರಿ ಗೊತ್ತಾಗಿಲ್ಲ. ದಾರಿ ಗೊತ್ತಾಗದೆ ಆ ಪ್ರಾಣಿಗಳು ಮುಳುಗಡೆ ದನ ಅಂತಾರೆ, ಇವತ್ತಿಗೂ ಇದೆ, ಆಯ್ತಾ. ಸೊ ಮನುಷ್ಯರಲ್ಲಿ ಹೋದಾಗ ಅಟ್ಯಾಕ್ ಮಾಡ್ತದೆ, ಯಾಕಂದ್ರೆ ಕೋಪ, ಇವನೇ ಬಿಟ್ಟೋಗಿದ್ ನಮ್ಮನ್ನ ಅಂತ ಅಟ್ಯಾಕ್ ಮಾಡ್ತದೆ. ಬಿಲೀವ್ ಇಟ್ ಆರ್ ನಾಟ್, genetically that anger has transferred from cows to the next generation. So even 4 generations later, that anger is still there. ಮುಳುಗಡೆ ದನನಲ್ಲಿ ಕೋಪ ಇದೆ. How do you justify the anger? How can you say anything? How can you? There is no answer for it. ನಾನು ಈ ಸ್ಟೋರೀಸ್ ನರೇಟ್ ಮಾಡಕ್ ಇಳಿದು ಒಂದು ಸಣ್ಣ ಪ್ರಯತ್ನ, ಜನಕ್ಕೆ ನೇಚರ್ ಜೊತೆ ರೀಕನೆಕ್ಟ್ ಆಗ್ಲಿ ಅಂತ. Thank you for sharing. Thank you, Dhruv. I hope my message reaches people. Yes. And there are so many aspects. I mean, education, conservation, social development, so many things. Yes. And these are the fields that we have chosen to work in. It soul satisfies us. That's why we are doing this. It is not money, not enough anyway, but doesn't matter. You will still survive. Thank you, madam. We will we'll see how it's all taken up. Yeah. Finally, one word if you want to tell everybody watching this podcast, or one thing you would want them to pick it up in their life, what would that be? With that message, maybe we can end the podcast. I don't know what to say, but I can say anything you choose to do, you can do it. So just do it. Yes. Yes. Thank you so much. ನಾನು ಪ್ರತಿ ಸತಿ ನಿಮ್ಮ ಹತ್ರ ಮಾತಾಡಿದಾಗಲೂ ಏನೋ ಒಂದು ಹೊಸದು ಕಲಿತೀನಿ. Thank you so much for Thank you, Dhruv. narrating the stories. Thank you.